ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತೆ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ನಿಲಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಕಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ರೂಪಕ ಗದ್ಯಮಾಲವಾಗಿದೆ. 180 ಗದ್ಯಗಳು ಶಾಸ್ತ್ರ ಪ್ರಮೇಯವನ್ನೇ ತಿಳಿಸಿಕೊಡ್ತಾ ಇದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. ಭಗವಂತನ ಅನಂತಾನಂತ ಗುಣಗಳನ್ನು ನಾವು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ವೇದದಲ್ಲಿ ಉಕ್ತವಾಗಿದೆಯೋ, ಪುರಾಣದಲ್ಲಿ ಉಕ್ತವಾಗಿದೆಯೋ ಅದನ್ನು ನಾವು ಕೇಳಿ ತಿಳಿದುಕೊಂಡು ಅನುಸಂಧಾನ ಮಾಡಿಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬಹುದು. ಆದರೆ ಅನಂತ ವೈ ವೇದಾಹ ಎಂಬುದರಿಂದ ಅನಂತವಾದ ವೇದವನ್ನು ಓದಿ ಮುಗಿಸಿದವರು ಯಾರೂ ಇಲ್ಲ. ಭಗವಂತನ ಪ್ರತಿ ಅಕ್ಷರಕ್ಕೆ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಭಗವಂತನಾಗಿದ್ದಾನೆ. ಅವನನ್ನು ಅರ್ಥ ಮಾಡಿಕೊಂಡವರು, ಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ. ಅದರಂತೆ ಪುರಾಣದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಅನಂತಾನಂತ ರೂಪಗಳನ್ನು ಸಮ್ಯಕ್ ಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ. ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಒಂದೇ ವಾಕ್ಯದಿಂದ ಪ್ರತಿಯೊಂದು ಪುರಾಣಕ್ಕೂ ಭಗವಂತನೇ ಪ್ರತಿಪಾದ್ಯ, ಎಲ್ಲ ಆಗಮಕ್ಕೂ ಭಗವಂತನೇ. ಸದಾಗಮೇಕ ವಿಜ್ಞೇಯಂ ಸಕಲ ವೇದ ಪ್ರತಿಪಾದ್ಯ ಆಗಮುಕ್ತ ಭಗವಂತ ಎಂಬುದನ್ನು ಹೇಳುವುದರಿಂದ ಅಗಾಧವಾದ ಆಗಮವನ್ನು, ಹೇಗೆ ಆಗಮದಿಂದ ಉಕ್ತನಾದವನು ಭಗವಂತ, ವೇದ್ಯನಾದವನು ಸಕಲ ವೇದದಿಂದ ವೇದ್ಯನಾದವ ಭಗವಂತ ಅಂತ ಹೇಳಿದರಿಂದ ಎಲ್ಲ ವೇದದ ಎಲ್ಲ ಶಬ್ದಗಳನ್ನು ನಾವು ಸಂಬಂಧಿಸಿದಂತೆ ಆಯಿತು, ಪರಿಚಯಿಸಿದಂತೆ ಆಯಿತು. ಅದರಂತೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲ ಶಬ್ದದಿಂದಲೂ ವಚನಾಗಿದ್ದಾನೆ ಎಂದು ಹೇಳುವಾಗ ಎಲ್ಲ ಎಂಬತಕ್ಕಂಥದ್ದು ಒಂದು ದೇಶವಾಚಿ, ಇನ್ನೊಂದು ಕಾಲವಾಚಿ. ಭಗವಂತ ಸರ್ವ ದೇಶದಲ್ಲೂ ಇದ್ದಾನೆ, ಸರ್ವಕಾಲದಲ್ಲೂ ಇದ್ದಾನೆ, ಏಕಪ್ರಕಾರವಾಗಿ ಇದ್ದಾನೆ. ಇದು ಮೂರನ್ನು ನಾವು ತಿಳಿಯೋಕ್ಕೋಸ್ಕರವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಭಗವಂತನ ಸ್ಥಾನಗಳು ಯಾವುದು ಅಂದರೆ, ಭಗವಂತನೇ ಇಲ್ಲದೇ ಇರತಕ್ಕಂಥ ಸ್ಥಾನವೇ ಇಲ್ಲ, ಭಗವಂತನೇ ಇಲ್ಲದೇ ಇರತಕ್ಕಂಥ ದೇಶವೇ ಇಲ್ಲ. ಆದರೂ ನಾವು ಕ್ಲುಪ್ತವಾಗಿ ದೇವಸ್ಥಾನ ಅಂತ ನಾವು ಭೂಮಿಯಲ್ಲಿ ಕೇಳುತ್ತೇವೆ, ಸ್ವರ್ಗದಲ್ಲಿ ಕೇಳುತ್ತೇವೆ, ಕೈಲಾಸದಲ್ಲಿ ಕೇಳುತ್ತೇವೆ, ವೈಕುಂಠದಲ್ಲಿ ಕೇಳುತ್ತೇವೆ. ಮೂಲಸ್ಥಾನ ಮತ್ತು ಪ್ರತಿಮಾ ಇರತಕ್ಕಂಥ ಸ್ಥಾನ, ಚಲಿಸುವ ಸ್ಥಾನ, ಕಾರ್ಯಸ್ಥಾನ, ಈ ರೀತಿಯಲ್ಲಿ ನಾವು ವಿಶೇಷ ಆಕಾರವಾಗಿ ಕೇಳ್ತಾ ಇದ್ದೇವೆ. ಹಾಗಾದರೆ ಭಗವಂತನ ಆ ಸ್ಥಾನದಿಂದ ಏನಾದರೂ ವಿಶೇಷವಿದೆಯೇನೋ? ಭಗವಂತ ಅವನ ಗುಣವನ್ನು ಯಾವ ದೇಶದಿಂದ ಸಂಪರ್ಕದಿಂದ ಏನಾದರೂ ಹೆಚ್ಚಾಗುವುದೇನೋ? ಯಾವ ಕಾಲದಿಂದ ಭಗವಂತನ ಗುಣ ಏನಾದರೂ ಕಡಿಮೆಯಾಗುವುದೇನೋ ಅಂತ ಚಿಂತಿಸಿದರೆ ಭಗವಂತ ಎಲ್ಲ ಕಡೆಯೂ ಅಖಂಡವಾಗಿ ಏಕಪ್ರಕಾರವಾಗಿ ಇರತಕ್ಕಂಥ ಭಗವಂತನ ಗುಣ
ಏಕಪ್ರಕಾರ, ಅವನಲ್ಲಿ ಅವಿಕಾರಿಣಿ, ವಿಕಾರ ಎಂಬುದು ಇಲ್ಲ. ಏಕೆ? ಅವನು ಪೂರ್ಣನಾಗಿದ್ದಾನೆ. ಎಲ್ಲ ಕಡೆ ವಿಸ್ತಾರವಾಗಿ ಹರಡಿದ್ದವನಿಗೆ ಎಲ್ಲಿ ತಾನೇ ನಜೇದತಿ ನಚ್ಛೇದತಿ ಅಂದರೆ ಎಲ್ಲೂ ಸಹ ಅಲಗಾಡಕ್ಕೆ ಸಾಧ್ಯವಿಲ್ಲ. ಎಲ್ಲ ಕಡೆ ಸ್ಥಾಪಿತವಾಗಿರುವುದರಿಂದ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಸ್ಥಾನ ಪಲ್ಲಟ ಆಗಬೇಕು ಅಂದರೆ ಆ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಬೇಕಾಗತ್ತೆ. ಆದರೆ ಭಗವಂತ ಎಲ್ಲ ಸ್ಥಾನದಲ್ಲಿ ಇರುವಾಗ ಹೇಗೆ ಅಲ್ಲಾಡಲು ಸಾಧ್ಯವಾಗುತ್ತದೆ? ಅದರಿಂದ ಭಗವಂತ ಸರ್ವ ದೇಶದಲ್ಲಿ ಸರ್ವ ಕಾಲದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನು ಎಂಬುದನ್ನು ತಿಳಿಸ್ತಕ್ಕಂಥ ವಾಕ್ಯ ಪುರಾಣ ಪುರುಷೋತ್ತಮ. ಇದನ್ನು ಯಾತಕ್ಕೆ ಪುರಂದರದಾಸರು ಹೇಳಿದ್ದಾರೆ ಅಂದರೆ ಭಗವಂತನ ಮಹಿಮೆ ಎಂಥದು. ನಮ್ಮ ಶರೀರದಲ್ಲೇ ಭಗವಂತನಿದ್ದಾನೆ, ಎಲ್ಲ ದೇವತೆಗಳಲ್ಲೂ ಭಗವಂತನಿದ್ದಾನೆ, ಬ್ರಹ್ಮದೇವರಲ್ಲೂ ಭಗವಂತನಿದ್ದಾನೆ, ಅಣು ರೇಣು ತೃಣ ಆಕಾಶದಲ್ಲಿ ಭಗವಂತನಿದ್ದಾನೆ, ಒಂದು ಇರುವೆ ಪಿಪೀಲಿಕದಲ್ಲೂ ಭಗವಂತನಿದ್ದಾನೆ. ಈ ಭಗವಂತನ ಸ್ಥಾನದಿಂದ ಭಗವಂತನಿಗೆ ಹೆಚ್ಚು ಕಡಿಮೆ ಬೆಲೆಯಾಗುತ್ತದೋ, ಹೆಚ್ಚು ಕಡಿಮೆ ವಿದ್ಯೆ ಆಗುತ್ತವೆ, ಹೆಚ್ಚು ಕಡಿಮೆ ಅರ್ಹತೆಯನ್ನು ಉಂಟಾಗುವುದು ಅಂದರೆ ಏಕಪ್ರಕಾರವಾಗಿರತಕ್ಕಂಥವನು ಭಗವಂತ. ನಾವು ಹೇಗೆ ಒಂದು 100 ಉಗಿ ಬಂಡಿ ಇರ್ತಕ್ಕಂಥ ಇಂಜಿನ್ ಇರ್ತಕ್ಕಂಥದ್ರಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದಾಗ 1000 ಜನ ಪ್ರಯಾಣ ಮಾಡ್ತೀವಿ. ಪ್ರಯಾಣ ಮಾಡ್ತಿದ್ದಾಗ ಎಲ್ಲರೂ ಒಂದೇ ಉಗಿ ಬಂಡಿ ಅಂದರೆ ರೈಲು, ಒಂದೇ ರೈಲ್ವೆ ಬೋಗಿಯಲ್ಲಿ 100 ಬೋಗಿಗಳಿದ್ದರೂ ಸಹ ಎಲ್ಲವನ್ನು ನಾವು ಒಂದೇ ರೈಲು ಅಂತ ಹೇಳ್ತೀವಿ. ಹಾಗೆ ಇಡೀ ವಿಶ್ವವೇ ಉಗಿ ಬಂಡಿಯಾಗಿ, ಇಡೀ ಕಾಲವೇ ಪ್ರತಿಯೊಂದು ಕಣದಲ್ಲಿ ಭಗವಂತನಿದ್ದಾಗ ಈ ವಿಶ್ವದಲ್ಲಿ ಅಡಗಿರತಕ್ಕಂಥ ಸಮಸ್ತ ಜೀವರು ಅವರನ್ನೂ ಸಹ ಒಳಗೊಂಡಿರುತ್ತಾನೆ ಅಂತ ನಾವು ತಿಳಿಯಬೇಕು. ಆದ್ದರಿಂದ ಬ್ರಹ್ಮನಲ್ಲಿರತಕ್ಕಂಥ ವಿಶ್ವ, ನಮ್ಮಲ್ಲಿರತಕ್ಕಂತಹ ವಿಶ್ವ ಇಬ್ಬರೂ ಅತ್ಯಂತ ಭಿನ್ನರು. ಭಗವಂತನಲ್ಲಿ ಈ ಸ್ಥಾನದಿಂದ ಯಾವ ವೈಕಲ್ಯ ವಿಕಲತೆ ಉಂಟಾಗುವುದಿಲ್ಲ. ಪೂರ್ಣನಾದ್ದರಿಂದ, ಸ್ವತಂತ್ರನಾದ್ದರಿಂದ, ಸಾರ್ವಭೌಮನಾದ್ದರಿಂದ ಮತ್ತು ವಿಕಾರ ಇಲ್ಲದೇ ಇರುವುದರಿಂದ, ಅವ್ಯಯನಾದ್ದರಿಂದ ಯಾವ ಗುಣವೂ ಅವನು ಹೆಚ್ಚಿಸುವುದಿಲ್ಲ, ಯಾವ ಗುಣವೂ ಕಡಿಮೆಯಾಗುವುದಿಲ್ಲ. ಆದ್ದರಿಂದ ಭಗವಂತ ಸರ್ವಗುಣ ಪರಿಪೂರ್ಣ, ಸರ್ವದೋಷ ವಿದೂರತ್ವ. ಯಾಕೆ ನಾವು ಹೇಳಕ್ಕೆ ಸಾಧ್ಯವಾಗುತ್ತಂದರೆ ಅವನಿಗೆ ಎಲ್ಲೇ ಇದ್ದರೂ ಗುಣಪೂರ್ಣ ಮತ್ತು ದೋಷ ದೂರತ್ವ. ಈ 2 ಗುಣವನ್ನು ಬ್ರಹ್ಮದೇವರು ಉಪಾಸನೆ ಮಾಡುತ್ತಾರೆ, ಎಲ್ಲ ದೇವತೆಗಳು ಉಪಾಸನೆ ಮಾಡುತ್ತಾರೆ, ಎಲ್ಲ ಜೀವರು ಉಪಾಸನೆ ಮಾಡಲೇಬೇಕು. ಆದ್ದರಿಂದಲೇ ಭಗವಂತನನ್ನು ಹೇಗೆ ನಾವು ತಿಳಿಯಬೇಕು? ಎಲ್ಲ ಕಡೆ ಒಂದೇ ರೀತಿಯಾಗಿದ್ದಾನೆ ಭಗವಂತ ಅನ್ನೋ ಸ್ಥಾನದಿಂದ ಯಾವ ರೀತಿಯಾದ ಭೇದವೂ ಬರುವುದಿಲ್ಲ ಎಂಬತಕ್ಕಂಥ ವಿಶೇಷವಾದ ವಚನವನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ ತಿಳಿಸಿಕೊಟ್ಟಿದ್ದಾರೆ. ಪುರಾಣ ಅಂತ ಹೇಳಿದಾಗ ಮುಂದಿನ ಪುರಾಣ ನಾವು ಚಿಂತಿಸಬೇಕಾಗಿರುವುದು ಮತ್ಸ್ಯ ಪುರಾಣ. ಮತ್ಸ್ಯಾವತಾರದಲ್ಲಿ ಭಗವಂತನೇ ಬಂದು ತನ್ನ ದಿವ್ಯ ಚರಿತ್ರೆಯನ್ನು ಯಾವ ಮೂಲ ಮನುವಿಗೆ ಮತ್ತು ಸಮಸ್ತ ಋಷಿಗಳಿಗೆ ಬೋಧನೆ ಮಾಡಿದಂತೆ ಪುರಂದರದಾಸರು ಮತ್ಸ್ಯ ಪುರಾಣದ ವಾಕ್ಯದಿಂದ ಪುರಾಣ ಪುರುಷೋತ್ತಮವನ್ನು ನಮಗೆ ತಿಳಿಸುತ್ತಿದ್ದಾರೆ. ಏಕರೂಪಃ ಪರೋ ವಿಷ್ಣುಃ ಸರ್ವತ್ರಾಪಿ ನ ಸಂಶಯಃ ಐಶ್ವರ್ಯಾತ್ ರೂಪಮೇಕಂ ಚ ಸೂರ್ಯವದ್ ಬಹುದೇಯತೆ. ಶ್ರೀ ವೇದವ್ಯಾಸದೇವರು 18 ಪುರಾಣಗಳನ್ನು ರಚನೆ ಮಾಡಿ ಪ್ರತಿ ಪುರಾಣದ ಪ್ರತಿ ವಾಕ್ಯದಲ್ಲೂ ಭಗವಂತನನ್ನೇ ತಿಳಿಸಿಕೊಡ್ತಕ್ಕಂಥ ಏಕಮೇವ ನಾವು ತಾತ್ಪರ್ಯ ರೂಪವಾಗಿರೋ ತಿಳಿಯಬೇಕು ಎಂಬುದನ್ನೇ ಶ್ರೀ ಪುರಂದರದಾಸರು ಸೂಚಿಸುತ್ತಿರುವುದು ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ.
ಈ ಪುರಾಣದಲ್ಲಿ ವೇದವ್ಯಾಸ ದೇವರಿಗೆ ಸಹಾಯ ಮಾಡುವಂತೆ ಈ ಶಬ್ದವನ್ನು ತಿಳಿಸಿಕೊಟ್ಟಿದ್ದಾರೆ. ಭಗವಂತ ಏಕರೂಪ. ಭಗವಂತನ ಅನಂತ ರೂಪಗಳಿದೆ. ಆದರೂ ಏಕರೂಪ ಅಂತ ಯಾಕೆ ಹೇಳಿದ್ದಾರೆಂದರೆ, ಅನಂತ ರೂಪಗಳು ಏಕರೂಪವೇ. ಪ್ರತಿಯೊಂದು ರೂಪವು ಏಕ ಅಂದರೆ ಸ್ವತಂತ್ರ ಅಂತ ಹೆಸರು. ಅನೇಕದಲ್ಲಿ ಏಕತ್ವವನ್ನೇ ನಾವು ಕಾಣಬೇಕು. ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿರುವುದರಿಂದ ಭಗವಂತನ ಅನಂತ ರೂಪಗಳಿಗೂ ಒಂದು ರೂಪಕ್ಕೂ ಅತ್ಯಂತ ಅಭಿನ್ನವಾಗಿದೆ. ನಾವು ಸಂಖ್ಯಾವಚನದಿಂದ ಇದು ರೂಪ 1, ಇದು ರೂಪ 2 ಎಂದು ಸಂಖ್ಯೆ ಅಂತ ಹೇಳುತ್ತೇವೆ ಹೊರತು ಮೊದಲನೇ ರೂಪಕ್ಕೂ ಎರಡನೇ ರೂಪಕ್ಕೂ, ಮೊದಲನೇ ಗುಣಕ್ಕೂ ಎರಡನೇ ಗುಣಕ್ಕೂ ಯಾವ ಭೇದವೂ ಇರುವುದಿಲ್ಲ. ಅಂದರೆ ಯಾವ ಒಂದು ವಿಶೇಷಗಳು ಇರುವುದಿಲ್ಲ. ಭಗವಂತನ ಭಿನ್ನ ರೂಪಗಳಿದೆಯಲ್ಲ ಅಂದರೆ ಎಲ್ಲ ರೂಪವೂ ಭಗವಂತನದೇ. ಇದನ್ನು ನಾವು ತಿಳಿಯಬೇಕು, ಇದನ್ನು ಉಪಾಸನೆ ಮಾಡಬೇಕು. ಇದೇ ಭಗವಂತನ ವಿಶಿಷ್ಟವಾದ ಗುಣ. ಇದು ಯಾವ ಜೀವರಲ್ಲೂ ಕಂಡುಬರುವುದಿಲ್ಲ. ಇದು ಒಂದರಿಂದಲೇ ನಾವು ತಿಳಿಯಬೇಕು. ಭಗವಂತ ಅತ್ಯಂತ ಭಿನ್ನನಾಗಿ ಜೀವರು ಭಿನ್ನರಾಗಿದ್ದಾರೆ. ಭಗವಂತ ಭಿನ್ನನಾಗಿದ್ದಾನೆ ಎಂಬ ತಿಳಿಯುವುದಕ್ಕೆ ಭಗವಂತನ ಈ ಒಂದು ಗುಣವೇ ಸಾಕ್ಷಿ. ಏಕರೂಪ ಪರೋ ವಿಷ್ಣು ಸರ್ವತ್ರಾಪಿ ನ ಸಂಶಯ. ಒಂದೇ ರೂಪನಾದರೂ ಸಹ ವಿಷ್ಣು ಅಂದರೆ ವ್ಯಾಪ್ತನಾಗಿ ಸರ್ವತ್ರ ವ್ಯಾಪಿಸಿದ್ದಾನೆ. ಪರಹ ಉತ್ಕೃಷ್ಟನಾಗಿರ್ತಕ್ಕಂಥವನು ಸರ್ವತ್ರಾಪಿ ಸರ್ವದೇಶ ಮತ್ತು ಸರ್ವಕಾಲದಲ್ಲಿ ವ್ಯಾಪಿಸಿದ್ದಾನೆ. ಇದರಲ್ಲಿ ಯಾವ ಸಂಶಯವನ್ನು ಇಟ್ಕೊಳ್ಳಬೇಡಿ. ಯಾಕೆ ಮಾಡಿದ್ದಾನೆಂದು ಭಗವಂತನ ಐಶ್ವರ್ಯ, ವೈಭವ. ಐಶ್ವರ್ಯತ್ವಾತ್ ರೂಪಮೇಕಂ ಸೂರ್ಯವದ್ ಬಹುದೇಯತೆ. ಭಗವಂತನ ವೈಭವ ಏನು ಅಂದರೆ ಅನಂತ ರೂಪಗಳಿಗೂ ಅವರ ಒಂದು ರೂಪಕ್ಕೂ ಅತ್ಯಂತ ಅಭಿನ್ನವಾಗಿದೆ. ಭೇದ ಎಂಬುದು ಇಲ್ಲ. ಒಂದೇ ರೂಪದಲ್ಲಿರ್ತಕ್ಕಂಥ ಅನಂತ ಗುಣವು ಅನಂತ ರೂಪದಲ್ಲೂ ಅನಂತ ಗುಣವೇ ಇರುವುದು ಎಂದರ್ಥ. ಇದಕ್ಕೆ ಉದಾಹರಣೆ ಶ್ರೀ ವೇದವ್ಯಾಸ ದೇವರು ತೋರಿಸ್ಕೊಟ್ಟಿರ್ತಾ ಇರೋದು ಸೂರ್ಯವದ್ ಬಹುದೇಯತೆ. ವಿಶ್ವಚಕ್ಷಸ್ಸಿನಂತೆ ಸೂರ್ಯ ಬೆಳಗಿದಾಗ ಪ್ರಪಂಚದಲ್ಲಿ ಕಾಣುವ ಅನಂತ ಪದಾರ್ಥಗಳ ಮೇಲೂ ಸೂರ್ಯ ಪ್ರಕಾಶವನ್ನು ಬೀರುತ್ತಾನೆ. ಬೀರಿದಾಗ ಘಟದ ಮೇಲೆ, ಪಟದ ಮೇಲೆ, ವಸ್ತ್ರದ ಮೇಲೆ, ಮಣ್ಣಿನ ಮೇಲೆ, ಬೆಟ್ಟದ ಮೇಲೆ, ಗಾಳಿಯಲ್ಲಿ, ನೀರಿನಲ್ಲಿ, ವನದಲ್ಲಿ, ಮರದಲ್ಲಿ, ಗಿಡದಲ್ಲಿ, ಮನುಷ್ಯರ ಮೇಲೆ, ಎಲ್ಲ ಪದಾರ್ಥಗಳ ಮೇಲೆ ಬೀರಿದ ಸೂರ್ಯನ ಪ್ರಕಾಶ ಏಕರೂಪವಾಗಿರುತ್ತದೆ. ಅದು ಪದಾರ್ಥವನ್ನು ತಿಳಿಸಿಕೊಡುತ್ತೆ ಹೊರತು ಸೂರ್ಯನ ಪ್ರಕಾಶದಲ್ಲಿ ಬೇರೆ ಬೇರೆ ಬಣ್ಣವನ್ನು ನಾವು ನೋಡುವುದಿಲ್ಲ, ಬೇರೆ ಬೇರೆ ರೂಪವನ್ನು ನೋಡುವುದಿಲ್ಲ, ಬೇರೆ ಬೇರೆ ಗುಣವನ್ನು ನೋಡುವುದಿಲ್ಲ. ಪದಾರ್ಥವನ್ನು ತಿಳಿಸಿಕೊಡುವಂತೆ ಬೆಳಕು ಚೆಲ್ಲಿದಾಗ ಒಂದೇ ಕೋಣೆಯಲ್ಲಿರ್ತಕ್ಕಂಥ 100 ಪದಾರ್ಥಗಳು ಕಾಣಿಸಿಕೊಳ್ಳುತ್ತದೆ. ಆ ಕಾಣಿಸಿಕೊಳ್ಳುವಂತೆ ಮಾಡಿದ ಪ್ರಕಾಶ ಅದು ಏಕರೂಪವಾಗಿರುತ್ತದೆ. ಹೇಗೋ ಹಾಗೆ ಭಗವಂತ ಅನಂತ ರೂಪದಲ್ಲಿದ್ದರು. ಎಲ್ಲ ಜೀವರ ವಿಭಿನ್ನ ಗುಣದಿಂದ ಕೂಡಿದ್ದರು. ಭಗವಂತನಿಗೆ ಯಾವ ಜೀವರ ಸಂಪರ್ಕದಿಂದಲೂ ಯಾವ ವೈಷಮ್ಯ ನೈರ್ಗುಣ್ಯಗಳು ಬರುವುದಿಲ್ಲ, ಯಾವ ವಿಕಾರವೂ ಉಂಟಾಗುವುದಿಲ್ಲ. ಅವನಿಗೆ ಏಕಪ್ರಕಾರವಾಗಿರುತ್ತಾನೆ. ಆದ್ದರಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ ಭಗವಂತನು ಎಲ್ಲೋ ಇದ್ದಾನೆ, ಹೇಗೋ ಇದ್ದಾನೆ. ಬ್ರಹ್ಮದೇವರ ಲೋಕದಲ್ಲಿ ವಿಷ್ಣುವಿನ ಭಗವಂತ ಬೇರೆ ಬೇರೆ ರೂಪದಲ್ಲಿದ್ದಾನೆ ಅಂತ ತಿಳಿಯಬೇಡಿರಿ. ಎಲ್ಲ ರೂಪವು ನಮ್ಮ ಹೃದಯದಲ್ಲಿ ನನಗಿರತಕ್ಕಂಥ ಬಿಂಬರೂಪನೇ ಆಗಿದ್ದಾನೆ. ಈ ಬಿಂಬನೇ ಸರ್ವತ್ರ ಇರತಕ್ಕಂಥವನು. ಆದ್ದರಿಂದ ನಾವು ಉಪಾಸನೆ ಮಾಡಬೇಕಾದಾಗ ಈ ಬಿಂಬನನ್ನು ಉಪಾಸನೆ ಮಾಡಿದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲ ಕಡೆ ಇರತಕ್ಕಂಥ ಎಲ್ಲ ರೂಪವನ್ನೂ ಚಿಂತಿಸಿದಂತೆ ಆಗುವುದು. ಈ ಒಂದು ನಾವು ವಿಶೇಷ ಅನುಸಂಧಾನವನ್ನು ಹೊಂದಿರಬೇಕು.
ಇದನ್ನು ತಿಳಿಸಿಕೊಡ್ತಕ್ಕಂಥ ವಾಕ್ಯ ಪುರಾಣ ಪುರುಷೋತ್ತಮ ಎಂಬುದು. ಈ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ಸಾಧನಾಧ್ಯಾಯ ಅಂದರೆ 3ನೇ ಅಧ್ಯಾಯದ 2ನೇ ಅಧ್ಯಾಯ 2ನೇ ಪಾದ ಮತ್ತು 11ನೇ ಅಧಿಕರಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಾಧನಾಧ್ಯಾಯ ಎಂಬತಕ್ಕಂಥದ್ದು 3ನೇದು, 2ನೇ ಪಾದ ಎಂಬತಕ್ಕಂಥದ್ದು ಭಕ್ತಿ ಪಾದ. ಭಗವಂತನ ಆರಾಧನೆ ಮಾಡಲಿಕ್ಕೆ ಭಗವಂತನ ಗುಣವನ್ನು ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಗುಣಚಿಂತನೆಯೇ ಭಕ್ತಿ ಎಂಬುದು. ಆ ಗುಣವನ್ನು ವಿಶೇಷಾಕಾರ ತಿಳಿಯಕ್ಕೋಸ್ಕರವಾಗಿ ಏಕರೂಪ ಪರೋ ವಿಷ್ಣು ಸರ್ವತ್ರಾಪಿ ನ ಸಂಶಯ ಐಶ್ವರ್ಯಾತ್ ರೂಪಮೇಕಂ ಚ ಸೂರ್ಯವದ್ ಬಹುದೇಯತೆ ಎಂಬತಕ್ಕಂಥ ವಿಶೇಷವಾದ ಗುಣವನ್ನು ನಾವು ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು 11ನೇ ಅಧಿಕರಣದಲ್ಲಿ ನಾವು ತಿಳಿಯಬಹುದಾಗಿದೆ. ಶ್ರೀಮದಾನಂದ ತೀರ್ಥರು 11ನೇ ಸೂತ್ರದಲ್ಲಿ ಹೇಳಿದ್ದರಿಂದ ನಾವು ವಿಶೇಷವಾಗಿ ಅಲ್ಲಿ ಗಮನ ಕೊಡಬೇಕಾಗಿದೆ. ಇದು 8ನೇ ಅಧಿಕರಣ, ನ ಸ್ಥಾನತೋ ಅಪಿ ಅಧಿಕರಣ ಎಂಬುದಂತ ಅರ್ಥ. ಶ್ರೀಹರಿ ಸರ್ವರೂಪದಲ್ಲಿಯೂ ನಿರ್ದೋಷ ಅಶೇಷ ಗುಣಪೂರ್ಣ ಎಂದು ಅಭಿನ್ನ ಅಂತ ಸಮರ್ಥನೆ ಮಾಡುವುದಕ್ಕೋಸ್ಕರವಾಗಿ ಈ ಅಧಿಕರಣ ಪ್ರಾರಂಭವಾಗಿದೆ. ಇದು ದೇವರ ಸ್ಥಾನವನ್ನು ಸೂಚಿಸುವಂತೆ ತಿಳಿಸುತ್ತದೆ ನಮಗೆ. ಸ್ಥಾನಾಪೇಕ್ಷೆಯ ಪರಮಾತ್ಮನೋ ಅಪಿ ಭೇದಾನುಗ್ರಹಾನುಗ್ರಾಹಕ ಭಾವ ಇತಿ ಅತ ಆಹ. ಭಗವಂತ ಮನುಷ್ಯರಲ್ಲಿದ್ದಾನೆ, ದೇವತೆಗಳಲ್ಲಿದ್ದಾನೆ, ಸರ್ವ ಶರೀರಾಖ್ಯ ಸ್ಥಾನಗಳಲ್ಲಿದ್ದಾನೆ. ಅಲ್ಲಿ ದಕ್ಷಿಣ ಅಕ್ಷಾದಿ ಕಣ್ಣುಗಳಲ್ಲಿ ಸ್ಥಾನಗಳು ಅವುಗಳ ಭೇದವನ್ನು ಅಪೇಕ್ಷಿಸಿ, ಎಂದರೆ ಸ್ಥಾನ ಭೇದ ನಿಮಿತ್ತದಿಂದ ಅಲ್ಲಿದ್ದ ಪರಮಾತ್ಮನಿಗೂ ಭೇದ ಬರಬಹುದು. ಭೇದದಿಂದ ಅನುಗ್ರಾಹಕ ಭಾವ ಬರುತ್ತೆ, ಗುಣಾದಿ ತಾರತಮ್ಯ ಪ್ರಸಕ್ತವಾಗತ್ತೆ. ಏವಂಚ ಯುಗಪತ್ ಭಿನ್ನ ಸ್ಥಾನದಲ್ಲಿದ್ದವನಿಗೆ ಘಟಾದಿಗಳಂತೆ ಭೇದ ನಿಯತವಾಗಿದೆ. ವಿಭಿನ್ನವಾದಗಳಿಗೆ ಗುಣಾದಿಗಳಲ್ಲಿ ತಾರತಮ್ಯ ಅನುಗ್ರಾಹಕ ಭಾವ ದೃಷ್ಟವಾಗಿದೆ ಎಂದು ಶಂಕೆ ಬಂದರೆ ಉತ್ತರಿಸುತ್ತಾರೆ. ನಮ್ಮ ಎಡಗೈ ಮತ್ತು ಬಲಗೈ ಅಂತ ಹೇಳುತ್ತೇವೆ, ಹಾಗೆ ಘಟ ಮತ್ತು ಪಟ ಅಂತ ಹೇಳುತ್ತೇವೆ. ನಾವು ಹೀಗೆ ಹೇಳುವುದರಿಂದ ಭಿನ್ನ ಅಂತ ಗೊತ್ತಾಗ್ತಾ ಇದೆ. ಭಗವಂತನು ಎಲ್ಲ ಕಡೆ ಇರೋದ್ರಿಂದ ಅವನಲ್ಲೂ ಭಿನ್ನತೆ ಎಂದು ಬಂದೇ ಬರುತ್ತಲ್ಲ. ಭಿನ್ನ ಬರೋದ್ರಿಂದ ನಾವು ಬಲಗೈಯಲ್ಲಿ ಮಾಡತಕ್ಕಂಥ ಕೆಲಸ ಎಡಗೈಯಲ್ಲಿ ಮಾಡುವುದಿಲ್ಲ, ಎಡಗೈಯಲ್ಲಿ ಮಾಡುವ ಕೆಲಸ ಬಲಗೈಯಲ್ಲಿ ಮಾಡುವುದಿಲ್ಲ, ಹಾಗೆ ಘಟದಲ್ಲಿ ಮಾಡತಕ್ಕಂಥ ಕೆಲಸ ಪಟದಲ್ಲಿ ಮಾಡುವುದಿಲ್ಲ. ಈ ಎಲ್ಲ ಕಾರಣಗಳು ವಿಚಿತ್ರವಾದ ಭಿನ್ನವಾದ ಕಾರ್ಯಗಳು ನಡೆಯುವುದರಿಂದ ಭಗವಂತನಲ್ಲಿ ಭಿನ್ನತೆ ಇರಲಿ ಎಂಬ ಸಂಶಯ ಬಂದರೆ ಅದಕ್ಕೆ ವೇದವ್ಯಾಸರು ಸೂತ್ರವನ್ನು ಹೇಳುತ್ತಾರೆ. ಓಂ ಸ್ಥಾನತೋ ಅಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಓಂ. ಓಂ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಓಂ. ಸುರ ನರ ತಿರ್ಯಗಾದಿ ಶರೀರ ರೂಪಸ್ಥಾನ ಅಕ್ಷಾದಿ ಸ್ಥಾನ ಇವುಗಳಿಗೆ ಭೇದ ಇದ್ದರೂ ಅಲ್ಲಿದ್ದ ಪರಮಾತ್ಮ ರೂಪಗಳಿಗೆ ಭೇದ ಇಲ್ಲ, ದೋಷಿತ್ವಾದಿಗಳು ಇಲ್ಲ. ಏಕೆಂದರೆ ಸರ್ವೋತ್ತಮನಾದ ಶ್ರೀಹರಿ ಸರ್ವಸ್ಥಾನಗಳಲ್ಲಿಯೂ ನಿರ್ದೋಷ ಅಶೇಷ ಗುಣವುಳ್ಳವನು, ನಿರ್ಭಿನ್ನನೂ ಆಗಿದ್ದಾನೆ. ಸರ್ವೇಷು ಭೂತೇಷು ಏತ ಏಮೇವಾ ಇತ್ಯಾದಿ ಶ್ರುತಿಯಿಂದ ನಮಗೆ ತಿಳಿದು ಬರ್ತಾ ಇದೆ. ಇದನ್ನು ಭಾಷ್ಯ ರೂಪದಲ್ಲಿ ಶ್ರೀಮದಾನಂದ ತೀರ್ಥರು ಬೇರೆ ಬೇರೆ ಪುರಾಣದ ವಾಕ್ಯವನ್ನು ವೇದವ್ಯಾಸರ ವಾಕ್ಯದಿಂದ ತಿಳಿಸ್ತಾ ಇದ್ದಾರೆ. ಸ್ಥಾನಾಪೇಕ್ಷೆಯಾಪಿ ಪರಮಾತ್ಮನೋ ನ ಭಿನ್ನಂ ರೂಪಂ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮ ಚಾಚಕ್ಷತೆ ಇತಿ ಶ್ರುತಿ. ಪರಮಾತ್ಮ ವಿಶ್ವ ತೇಜಸ್ಸಾದಿ ರೂಪಗಳು ಅಕ್ಷಾದಿ ಸ್ಥಾನ ಭೇದದಿಂದ ಭೇದ ಉಳ್ಳದನ್ನು ತಿಳಿಯಬಾರದು. ಏಕೆಂದರೆ ಸುರ ನರಾದಿ ದೇಹಗಳಲ್ಲಿಯೂ ಚಕ್ಷುರಾದಿ ಸ್ಥಾನಗಳಲ್ಲಿಯೂ ಇರತಕ್ಕ ಪರಮಾತ್ಮ ಒಬ್ಬನೇ ಪೂರ್ಣ ಗುಣವುಳ್ಳವನಾಗಿದ್ದಾನೆ.
ಅಂದರೆ ಶ್ರೀಹರಿ ಭಿನ್ನ ಸ್ಥಾನಗಳಲ್ಲಿದ್ದರೂ ಅವನನ್ನು ಅಭಿನ್ನ ಗುಣಪರಿಪೂರ್ಣನೆಂದು ಐತರಿಯ ಶ್ರುತಿ ತಿಳಿಸ್ತಾ ಇದೆ. ಇದನ್ನು ಮುಂದೆ ಪುರಾಣ ವಾಕ್ಯದಿಂದ ತಿಳಿಸ್ಕೊಡ್ತಕ್ಕಂಥದ್ದು. ಏಕರೂಪ ಪರೋ ವಿಷ್ಣು ಸರ್ವತ್ರಾಪಿ ನ ಸಂಶಯ ಐಶ್ವರ್ಯಾದ್ರೂಪಮೇಕಂ ಚ ಸೂರ್ಯವದ್ಭೋದೇಗಿತೆ ಮಾಸ್ತೆ ಪ್ರತಿದೃಶಮಿವ ನ ಏಕದಾ ಅರ್ಕಂ ಏಕಂ ಸಮಧಿಗತೋಸ್ಮಿ ವಿದೂತ ಭೇದ ಮೋಹ. ಸ್ಕಂದ ಪುರಾಣದಲ್ಲಿ ಭಾಗವತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಶ್ರೀಹರಿ ಎಲ್ಲ ಸ್ಥಾನಗಳಲ್ಲೂ ಗುಣಾದಿಗಳಿಂದ ಅವತಾರಗಳಿಂದ ಭಿನ್ನ ರೂಪನಾಗಿದ್ದಾನೆ. ಭಿನ್ನ ರೂಪವುಳ್ಳವನು ಅಲ್ಲ, ಹೀನ ಅಧಿಕ ರೂಪವುಳ್ಳವನು ಅಲ್ಲ. ಸರ್ವತ್ರ ಅವಯವಗಳಿಂದ ಪೂರ್ಣನೇ ಆಗಿರುತ್ತಾರೆ. ಅಂದರೆ ಏಕದೇಶದಿಂದ ಇರತಕ್ಕವನು ಅಲ್ಲ. ಒಂದೇ ಆ ರೂಪವು ಅಗಟ್ಯ ಘಟಕ ಐಶ್ವರ್ಯ ವಶದಿಂದ ಅನೇಕ ಸ್ಥಾನಗಳಲ್ಲಿ ಸಮಗ್ರವಾಗಿಯೇ ಸೂರ್ಯನಂತೆ ಅನೇಕದ ಇರತಕ್ಕದ್ದೆಂದು ತಿಳಿಯಪಡಬೇಕು ಎಂದು ಮತ್ಸ್ಯ ಪುರಾಣದಲ್ಲಿ ಹೇಳಿದೆ. ತಮಿಮಮ ಜಮಹು ಶರೀರಭಾಜಂ ಹೃದಯ ಹೃದಯ ವಿಶಿಷ್ಟಮಾತ್ಮಕಲ್ಪಿತಾರಾಂ. ಪ್ರತಿ ನೇತ್ರಗಳಿಗೂ ಪ್ರೇರಕರಾಗಿ ಐಶ್ವರ್ಯವಶದಿಂದ ಅನೇಕ ರೂಪಗಳಿಂದ ಇರತಕ್ಕ ಸೂರ್ಯನನ್ನು ಹೇಗೆ ಒಬ್ಬನನ್ನಾಗಿ ಚೆನ್ನಾಗಿ ತಿಳಿಯುತ್ತಾರೋ ಹಾಗೆಯೇ ಅವತಾರ ಗುಣಗಳಲ್ಲಿ ಭೇದ ಪ್ರಾಪ್ತಿ ಇಲ್ಲದಿರುವ ಭಗವಂತ ನಾನು ಪರಮಾತ್ಮ ಸೃಷ್ಟರಾದ ಜೀವನ ಪ್ರತಿ ಹೃದಯದಲ್ಲಿ ಸಮಗ್ರ ರೂಪದಿಂದಲೇ ಬಹು ರೀತಿಯಾಗಿ ಇರತಕ್ಕ ಆ ಈಶ್ವರನಾದ ಕೃಷ್ಣನನ್ನು ಒಬ್ಬನಾಗಿಯೇ ತಿಳಿದವನಾಗಿರುತ್ತೇನೆ ಅಂತ ಭಾಗವತದಲ್ಲಿ ಹೇಳಿದೆ. ಧರ್ಮರಾಜನ ಕುರಿತು ಭೀಷ್ಮಾಚಾರ್ಯ ವಾಕ್ಯ ಇದು. ಭೀಷ್ಮಾಚಾರ್ಯ ಹೇಗೆ ಉಪಾಸನೆ ಮಾಡಿದರು? ಭಗವಂತನೊಬ್ಬನೇ, ಅವನೇ ಕೃಷ್ಣರೂಪ, ಅವನೇ ಎಲ್ಲರಲ್ಲೂ ಇದ್ದಾನೆ ಎಂಬುದನ್ನು ಧರ್ಮರಾಜನಿಗೆ ತೋರಿಸಿಕೊಟ್ಟಂಥ ವಾಕ್ಯ. ಹೀಗೆ ಹೇಳಿದ್ದನ್ನು ಆಕ್ಷೇಪ ಮಾಡಿ ಸಮಾನನ ಹೇಳತಕ್ಕಂಥ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾರೆ. ಓಂ ನ ಭೇದಾದಿತಿ ಚೇನ್ನ ಪ್ರತ್ಯೇಕಂ ಅತದ್ವಚನಾತ್ ಓಂ ಕಾರ್ಯಕಾರಣ ಬದ್ಧೌ ಎನ್ನುವ ಶ್ರುತಿಯಲ್ಲಿ ಜಾಗೃತಸ್ಥ ಬಂಧನೋ ವಿಶ್ವ ಸ್ವಪ್ನಬದ್ಧ ತೈಜಸ ಅಜ್ಞಾನಬಂಧ ಪ್ರಾಜ್ಞ ಇತ್ಯಾದಿ ಭೇದ ದೂಷಿತತ್ವಾದ ವಚನದಿಂದ ಪರಮಾತ್ಮನಿಗೆ ಎಲ್ಲ ರೂಪಗಳ ಅಭೇದ ಇಲ್ಲ ಎಂದರೆ ಹೀಗೆ ಹೇಳಿಕೊಡುವುದು. ಯೇಷತ ಆತ್ಮ ಅಂತರ್ಯಾಮಿ ಅಮೃತಃ ಎನ್ನುವಲ್ಲಿ ಪೃಥ್ವಿ ಅಂತರ್ಯಾಮಿಯಾಗಿಯೇ ನಿನ್ನ ಅಂತರ್ಯಾಮಿಯು, ಅಯಮೇವ ಸ ಇತ್ಯಾದಿಗಳಲ್ಲಿ ಈಶ್ವರ ರೂಪಗಳಿಗೆ ಪ್ರತ್ಯೇಕವಾಗಿ ಪರಸ್ಪರವಾಗಿಯೂ ಮೂಲ ರೂಪದಿಂದಲೂ ಅಭೇದ ವಚನದಿಂದ ಅಂದರ್ಥ. ಕಾರ್ಯಕಾರಣಬದ್ಧೌ ತೌ ವಿಶ್ಯತೆ ವಿಶ್ವತೇಜಸೌ ಪ್ರಾಜ್ಞಃ ಕಾರಣಬದ್ಧಸ್ತು ಬೌದ್ಧೌ ತು ತುರ್ಯೇನ ಸಿದ್ಧತಾ ಇತಿ ಭೇದವಚಃ ನಾನ್ಯೇತಿ ಚೇನ್ನ ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅಯಮೇವ ಸಾಯೋ ಅಯಮಾತ್ಮೇವ ಇದಂ ಅಮೃತಮಿದಂ ಬ್ರಹ್ಮ ಇದಂ ಸರ್ವಂ ಅಯಂ ವೈ ಹರೆಯೋ ಅಯಂ ವೈದಶಃ ಸಹಸ್ರಾಣಿ ಚ ಬಹೂನಿ ಚಾನಂತಾನಿ ಚ ತಮೇತದ್ ಬ್ರಹ್ಮ ಪೂರ್ವಂ ಮನಂ ಪರಂ ಅನಂತಂ ಬಾಹ್ಯಂ ಮಯ ಆತ್ಮ ಬ್ರಹ್ಮ ಸರ್ವಾನುಭೂತಿ ಇತ್ಯನುಶಾಸನಂ. ಈ ರೀತಿಯಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅನೇಕ ಮಂತ್ರಗಳನ್ನು ಇತಿ ಪ್ರತ್ಯೇಕಂ ಅಭೇದ ವಚನಾತ್ ಉಪನಿಷತ್ತುಗಳಲ್ಲಿ ಭಗವಂತನನ್ನು ಅನಂತ ರೂಪದಲ್ಲಿದ್ದರೂ ಸಹ ಎಲ್ಲವೂ ಅಭೇದ ರೂಪವು ಎಂದು ತಿಳಿಯಲ್ಪಡಬೇಕು ಎಂದು ಬೋಧಿಸಿದ್ದಾರೆ. ಕಾರ್ಯಶಬ್ದದಿಂದ ಅವಿದ್ಯಾಕಾರ ಸ್ವಾತಂತ್ರ್ಯಾದಿಗಳು ವಿಷಯ ಭ್ರಮರೂಪವಾದ ಜಾಗೃತ ಅವಸ್ಥೆ ತತ್ಸಾರ ದ್ವಾರ ಜಾಗೃತ್ಕಾಲೀನ ಸ್ವಾತಂತ್ರ್ಯಾದಿ ಭ್ರಮ ಕಾರ್ಯಭೂತ ಸ್ವಪ್ನದ ಅವಸ್ಥೆಯಲ್ಲಿಯೂ ಇವೆರಡು ಗೃಹೀತವಾಗುತ್ತೆ.
ಕಾರಣ ಶಬ್ದದಿಂದ ಅವಿದ್ಯೆ ಗೃಹೀತವಾಗುತ್ತೆ. ತಥಾಚ ವಿಶ್ವನು ಕಾರ್ಯಬದ್ಧ, ಜಾಗೃದ್ಬದ್ಧ, ಜಾಗೃತ್ ಕಾರಣವಾದ ಅವಿದ್ಯಾಬದ್ಧ, ತೇಜಸ್ಸನು ಕಾರ್ಯಬದ್ಧನು, ಉಕ್ತರೂಪ ಸ್ವಪ್ನಬದ್ಧನು, ತನ್ಮೂಲ ಕಾರಣವಾದ ಅವಿದ್ಯಾಬದ್ಧ, ಪ್ರಾಜ್ಞ ಕಾರಣಬದ್ಧ, ಜಾಗೃತ ಭ್ರಮೆಗಳಿಗೆ ಕಾರಣವಾದ ಯಾವುದು ಅಜ್ಞಾನವೋ ಆ ತದ್ರೂಪವಾದ ಸುಪ್ತಿಬದ್ಧ ತುರಿಯನಲ್ಲ. ಆದರೂ ಕಾರ್ಯಕಾರಣದಿಂದ ಎರಡು ಬಂಧಗಳು ಇರುವುದಿಲ್ಲ ಎಂದು ಮಾಂಡುಕ ಶ್ರುತಿಯಲ್ಲಿ ವಿಶ್ವ ತೇಜಸ್ಸರಿಗೆ ಎರಡು ವಿಧವಾದ ಬಂಧ ಇದ್ದುದರಿಂದಲೂ ಪ್ರಾಜ್ಞನಿಗೆ ಒಂದು ಬಂಧವಿದ್ದುದರಿಂದಲೂ ತುರಿಯನಿಗೆ ಬಂಧವೇ ಇಲ್ಲದಿರುವುದರಿಂದ ವಿಶ್ವಾದಿ ಭಗವದ್ ರೂಪಗಳಿಗೆ ಭೇದವನ್ನು ಹೇಳುವ ಪ್ರಯುಕ್ತ ಅಭೇದವನ್ನು ಹೇಳಕೂಡದು. ಅಂದರೆ ಆ ಶ್ರುತಿ ಬಲದಿಂದ ಈಶ್ವರ ರೂಪಗಳಿಗೆ ಭೇದವನ್ನು ಹೇಳಕೂಡದು ಅದರ್ಥ. ಯಹ ಪೃಥವ್ಯಾಂ ತಿಷ್ಠನ್ ಇತ್ಯಾದಿಗಳಿಂದ ಶ್ರೀಹರಿಗೆ ಅನೇಕ ಸ್ಥಾನವನ್ನು ಹೇಳಿ ಯಾರು ಪೃಥ್ವಿಯಲ್ಲಿ ಅಂತರ್ಯಾಮಿಯೋ ಇವನೇ ನಿನ್ನ ಅಂತರ್ಯಾಮಿ, ಅಮೃತನೂ ಆಗಿದ್ದಾನೆ ಎಂದು ಆವಾವ ಸ್ಥಾನದಲ್ಲಿರತಕ್ಕಂಥ ಭಗವದ್ ರೂಪಗಳಿಗೆ ಪರಸ್ಪರವಾಗಿಯೂ ಮೂಲ ರೂಪದಿಂದಲೂ ಅಭೇದ ವಚನದಿಂದ ಯಹ ಪೃಥವ್ಯಾಂ ತೇಜೋಮಯ ಇತ್ಯಾದಿಗಳಿಂದ ಶ್ರೀಹರಿಗೆ ಅನೇಕ ಸ್ಥಾನಗಳಲ್ಲಿ ಸ್ಥಿತಿಯನ್ನು ಪ್ರತ್ಯೇಕವಾಗಿ ಯಾವ ಶ್ರೀಹರಿ ಪೃಥ್ವಿಯಲ್ಲಿರುತ್ತಾನೋ, ಪ್ರತಿ ಶರೀರದಲ್ಲಿರುತ್ತಾನೋ ಆತನು ಅಯಮೇವ ಮೂಲರೂಪಿಯೇ ಶ್ರೀಹರಿ ಆದಾನಾದಿಕರ್ತ. ಈ ಭಗವತ್ ಸ್ವರೂಪವು ನಿತ್ಯ ಮುಕ್ತವು. ಈ ಭಗವತ್ ಸ್ವರೂಪವೇ ಗುಣಪೂರ್ಣತ್ವವು ಸರ್ವವ್ಯಾಪ್ತವು. ಹೀಗೆ ಭಗವದ್ ರೂಪಗಳಿಗೆ ಪರಸ್ಪರವಾಗಿ ಅಭೇದ ವಚನದಿಂದ ತಿಳಿಯಿರಿ ಅಂತ ಹೇಳಿ ಈ ಮೂಲರೂಪಿಯೇ ಹರಿನಾಮಕ ಭಗವದ್ ರೂಪಗಳು, ಮೂಲರೂಪಿಯೇ ಮತ್ಸ್ಯಾದಿ ದಶರೂಪಗಳು, ವಿಶ್ವಾದಿ ಸಹಸ್ರ ರೂಪಗಳು, ಪರಾದಿ ಬಹುರೂಪಗಳು, ಅಜಿತಾದಿ ಅನಂತ ರೂಪಗಳು. ಈ ಭಗವತ್ ಸ್ವರೂಪವು ಗುಣಪರಿಪೂರ್ಣ, ಅನಾದಿ, ನಾಶರಹಿತವಾದುದು. ತಾನೇ ಸರ್ವ ವಸ್ತುಗಳ ಒಳಗೂ ಹೊರಗೂ ಇದ್ದುದರಿಂದ ಅಂತರ್ಬಹಿಹಿ ಸ್ಥಿತ ವಸ್ತುರಹಿತ. ಈ ಆತ್ಮ ಗುಣಪರಿಪೂರ್ಣ, ಸರ್ವಜ್ಞ. ಹೀಗೆ ವೇದಗಳ ಅನುಶಾಸನ ಇದೆ. ಹೀಗೆ ಪ್ರತ್ಯೇಕವಾಗಿ ಅಭೇದ ಪ್ರತಿಪಾದಕ ವಚನ ಇರೋದ್ರಿಂದ ಭಗವಂತ ಏಕ ಮತ್ತು ಅನೇಕ ಸ್ಥಳದಲ್ಲಿ ಅನೇಕ ರೂಪರಾಗಿರುತ್ತಾನೆ ತಿಳಿಬೇಕು. ಕಾರ್ಯಕಾರಣ ಬದ್ಧೋ ಎನ್ನುವ ಭೇದ ಶ್ರುತಿಗೆ ಈ ಅಭೇದ ಶ್ರುತಿಯಿಂದ ವಿರೋಧವಿಲ್ಲ. ಅಭೇದವನ್ನು ಹೇಳುವ ಶ್ರುತಿ ಕೆಲವು ರೂಪಗಳಿಗೆ ಮಾತ್ರ ಅಭೇದವನ್ನು ಹೇಳುತ್ತದೆ. ಆದ್ದರಿಂದ ಭೇದ ಶ್ರುತಿ ಬಲದಿಂದ ವಿಶ್ವಾದಿ ರೂಪಗಳಿಗೆ ಭೇದವನ್ನೇ ಹೇಳಬೇಕು ಎನ್ನುವ ಶಂಕೆ ಪರಿಹರಿಸತಕ್ಕಂಥ ಸೂತ್ರ ವ್ಯಾಖ್ಯಾನ ಮಾಡುತ್ತಾರೆ ವೇದವ್ಯಾಸದೇವರು. ಓಂ ಅಪಿಚ ಏವಂ ಏಕೆ, ಅಪಿಚ ಏವಂ ಏಕೆ ಓಂ ಅಂದರೆ ಕೆಲವು ಶಾಖೆಗಳು ಶ್ರೀಹರಿ ರೂಪಗಳಿಗೆ ಅಮಾತ್ರೋ ಅನಂತ ಮಾತ್ರತ್ವಂ ಎನ್ನುವುದರಿಂದ ಅಭೇದವನ್ನು ಅನಂತ ರೂಪವನ್ನು ಹೇಳುತ್ತಾರೆ. ಏವಮೇವ ಅಭೇದೇರೈವ ಚ ಶಬ್ದಾದವು ಅನಂತ ರೂಪಶ್ಚ ಚ ಏಕೆ ಶಾಖಿನ ವದಂತೆ ಪಶ್ಯಂತೆ. ಅಮಾತ್ರೋ ಅನಂತ ಮಾತ್ರಸ್ಯ ದ್ವೈತಸ್ಯೋಪಶಮಃ ಶಿವಃ ಓಂಕಾರ ವಿದಿತೋ ಯೇನ ಸ ಮುನಿತರೋ ಜನಃ ಇತಿ. ಅಭೇದಾಪಿ ಭೇದ ವ್ಯಪದೇಶಃ ಸ್ಥಾನಾಭೇದಾದೈಶ್ವರ್ಯಯೋಗಾಶ್ಚ ಯುಜ್ಯತೆ. ಬ್ರಹ್ಮತರ್ಕೇ ಚ ಬದ್ಧೋ ಬಂಧಾದ್ ಸಾಕ್ಷಿತ್ವಾತ್ ಬಂಧಿನೋ ಭಿನ್ನೇಷು ಸಂಸ್ಥಿತೇ ನಿರ್ದೋಷದ್ವಯರೂಪೇಷು ಕಥ್ಯತೆ ಪರಮೇಶ್ವರ ಇತಿ. ಮಾಂಡುಕ್ಯ ಶಾಖಿಯರು ಕೂಡ ವಿಶ್ವಾದಿ ರೂಪಗಳನ್ನು ಅಭೇದದಿಂದ ಪಠನೆ ಮಾಡುತ್ತಾರೆ. ಆ ಶಬ್ದದಿಂದ ಶ್ರೀಹರಿಗೆ ಅನಂತ ರೂಪವನ್ನು ಹೇಳುತ್ತಾರೆ. ಅಂದರೆ ವಿಶ್ವಾದಿ ಅನಂತ ರೂಪಗಳಿಗೆ ಅಭೇದವೇ ಇರುವುದು. ಭಿನ್ನಾಂಶ ಶೂನ್ಯನು ಅಥವಾ ಪರಿಮಾಣರಹಿತನು, ಅಭಿನ್ನವಾದ ಅನಂತ ಅಂಶಗಳನ್ನು ಉಳ್ಳವನು ಅಥವಾ ಅನಂತ ರೂಪಗಳು ಉಳ್ಳವನು ಅಂತ ಅರ್ಥ. ದ್ವಿತ್ವೇನ ಪ್ರಕಾರಣ ಏತಂ ದ್ವೈತಂ ದ್ವೈತಮೇವ ದ್ವೈತಂ ಎನ್ನುವ ಉತ್ಪತ್ತಿಯಿಂದ
ಮಿಥ್ಯಾಜ್ಞಾನವನ್ನು ನಾಶಪಡಿಸತಕ್ಕವನು ಎಂದರ್ಥ. ನಿರ್ದುಃಖ ಸುಖ ಸ್ವರೂಪನು ಓಂ ಎನ್ನುವ ಪ್ರಣವವಾಚ್ಯ ಇಂತಹ ಶ್ರೀಹರಿ ಯಾರಿಂದ ತಿಳಿಯಲ್ಪಡುತ್ತಾನೋ ಅವನೇ ಮುನಿ, ಇತರರಲ್ಲ ಅಂತ ಹೇಳಿದರೆ, ಭೇದ ವ್ಯಪದೇಶಕ್ಕೆ ಏನು ಅರ್ಥ ಅಂದರೆ, ವಿಶ್ವಾದಿರೂಪಗಳೆಲ್ಲ ಶ್ರೀಹರಿಗೆ ಅಭೇದವಿದ್ದರು, ಅಕ್ಷಾದಿ ಸ್ಥಾನಗಳು ಅಂದರೆ ಕಣ್ಣುಗಳಲ್ಲಿ ಭೇದ ಇದ್ದರು, ಅಚಿಂತ್ಯ ಶಕ್ತಾಖ್ಯ ಯೋಗದಿಂದ ಅಕ್ಷಾದಿಗಳಲ್ಲಿ ಇದ್ದವನು ಬದ್ಧನು, ಮಸ್ತಕದಿಂದ ಮೇಲೆ ದ್ವಾದಶಾಂಗರ ಅಪರಿಮಿತ ಸ್ಥಾನದಲ್ಲಿಗಿದ್ದ ತುರಿಯನು ಅಬದ್ಧನು ಇತ್ಯಾದಿ ಭೇದ ವ್ಯಪದೇಶ ಯುಕ್ತವಾಗುತ್ತದೆ. 12 ಅಂಗುಲ ಮಾತ್ರ ಇದೆ ಅಂತ ಅನ್ನುವುದಲ್ಲ, ಅವನು 12 ಅಂಗುಲೂ ಇದ್ದಾನೆ, 12 ಕೋಟಿ ಅಂಗುಲದಲ್ಲೂ ಇದ್ದಾನೆ. ನಿರ್ದೋಷವಾದ ಶ್ರೀಹರಿಗೆ ಬಂಧ ಹೇಗೆ ಕೊಡುತ್ತೆ ಅಂದರೆ, ಶಂಕ ಬಂದಿರೋ ಸ್ಮೃತಿಯನ್ನು ಹೇಳುತ್ತಾರೆ. ಶ್ರೀಹರಿ ನಿರ್ದೋಷನಾದಾಗ್ಯೂ ಜೀವನಲ್ಲಿರತಕ್ಕಂಥ ಜಾಗೃತಾದಿ ಬಂಧಗಳಿಗೆ ಸ್ವಾಮಿಯಾದ್ದರಿಂದ ದುಃಖಿ ಎಂದು ನಿರ್ಭಿನ್ನ ಸ್ವರೂಪವುಳ್ಳನಾದಾಗ್ಯೂ ಭಿನ್ನಗಳಾದ ಅಕ್ಷಾದಿಗಳಲ್ಲಿ ನಿಯಾಮಕನಾಗಿ ಇದ್ದುದರಿಂದ ಭಿನ್ನ ಎಂದು ಹೇಳಲ್ಪಡುತ್ತಾನೆ ಎಂದು ಬ್ರಹ್ಮತರ್ಕದಲ್ಲಿ ಹೇಳಿದೆ. ಎಡಗಣ್ಣಿಯಲ್ಲಿರ್ತಕ್ಕಂಥ ದೇವರು, ಬಲಗಣ್ಣಿಯಲ್ಲಿರ್ತಕ್ಕಂಥ ದೇವರು ಅಂತ ಹೇಳಿದರೆ ಸ್ಥಾನ ಬೇರೆಯಾಯಿತು ಹೊರತು ಇರತಕ್ಕಂಥ ಭಗವಂತನಿಗೆ ಬೇರೆಯಾಗಲಿಲ್ಲ ಎಂಬುದನ್ನು ತಿಳಿಬೇಕು. ಇದಕ್ಕೆ ಉದಾಹರಣೆ ಸೂರ್ಯನ ಪ್ರಕಾಶ ಎಂದು ಹೇಳಿದ್ದಾರೆ. ನಮಗೆ ತಿಳಿದುಕೊಳ್ಳೋದಕ್ಕೆ ಇಷ್ಟು ಮಾತ್ರ ಹೇಳಿರುವುದು. ಸೂರ್ಯನನ್ನು ಅನಂತ ಪ್ರಭೇದಗಳಿದೆ. ಆ ಎಲ್ಲ ಪ್ರಭೇದಗಳು ಸೂರ್ಯನಿಂದಲೇ ಹೇಗೆ ಬಂದಿದೆ, ಹಾಗೆ ಭಗವಂತ ರೂಪಗಳು ಎಂದು ನಾವು ತಿಳಿಯಬೇಕು. ಒಟ್ಟು ಇದು ಅಧಿಕರಣ ಸಾರಾಂಶ ಏನೆಂದರೆ, ಪ್ರತಿ ಶರೀರದಲ್ಲಿ ಜಾಗೃತಾದಿ ಸ್ಥಾನಗಳಿರತಕ್ಕಂಥ ವಿಶ್ವಾದಿ ರೂಪಗಳಾದ ಶ್ರೀಹರಿ ಪರಸ್ಪರವಾಗಿ ಭೇದವುಳ್ಳವನು ಅಥವಾ ಅಭಿನ್ನನು ಅಂತ ಸಂದೇಹ ಬಂದರೆ, ಅಕ್ಷಿ ಕಂಠಾದಿ ರೂಪಗಳಿಂದ ಭಿನ್ನ ಸ್ಥಾನದಲ್ಲಿದ್ದರಿಂದ ಪರಸ್ಪರ ಭೇದವುಳ್ಳವನೇ, ಮತ್ತು ಕಾರ್ಯಕಾರಣ ಬದ್ಧವು ಇತ್ಯಾದಿಗಳಿಂದ ವಿಶ್ವಾದಿ ರೂಪಗಳಿಗೆ ಜಾಗೃತ ಸ್ವಪ್ನ ಸುಷುಪ್ತಿ ಕಾರ್ಯರೂಪ ಬದ್ಧತ್ವ, ಕಾರಣಬದ್ಧತ್ವ, ಅಬದ್ಧತ್ವ, ಸ್ಥೂಲ ಭುಕ್ತ, ಸೂಕ್ಷ್ಮ ಭುಕ್ಷ ಇತ್ಯಾದಿ ಮೊದಲಾದ ರೂಪದಿಂದ ಭೇದವನ್ನು ಹೇಳಿದ್ದರಿಂದಲೂ ಅನ್ಯೋನ್ಯ ಭೇದವುಳ್ಳವನೇ ಅಂತ ನಮಗೆ ಶಂಕೆ ಬಂದರೆ, ಪರಸ್ಪರವಾಗಿ ಅಲ್ಲಿ ಇರತಕ್ಕ ರೂಪಗಳಿಂದ ಶ್ರೀಹರಿ ಅಭಿನ್ನನೇ. ಸರ್ವೇಷು ಭೂತೇಷು ಇತ್ಯಾದಿ ಶ್ರುತಿಗಳಲ್ಲಿ ಅಲ್ಲಿ ಇರತಕ್ಕಂಥ ಭಗವದ್ ರೂಪಗಳಿಗೆ ಪರಸ್ಪರವಾಗಿಯೂ ಮೂಲ ರೂಪದಿಂದಲೂ ಅಭೇದವನ್ನು ಹೇಳಿದ್ದಾರೆ. ಅಮಾತ್ರೋ ಅನಂತ ಮಾತ್ರಶ್ಚ ಎಂಬ ಶ್ರುತಿಯಲ್ಲಿ ಭಿನ್ನಾಂಶ ಶೂನ್ಯನು, ಅನಂತಾಂಶ ಉಳ್ಳವನು ಎಂದು ವಿಶ್ವಾದಿ ಅನಂತ ರೂಪಗಳಿಗೆ ಅಭೇದವನ್ನು ಹೇಳಿದ್ದಾರೆ. ಭೇದ ವ್ಯಪದೇಶವು ಭಿನ್ನೇಶು ಸಂಸ್ಥಿತೇ ಇತ್ಯಾದಿ ಸ್ಮೃತಿಯಿಂದ ಸ್ಥಾನ ಭೇದದಿಂದ, ಅಮುಖ್ಯ ವೃತ್ತಿಯಿಂದ, ಐಶ್ವರ್ಯ ಬಲದಿಂದಾಗಲಿ ಉಪಪನ್ನವಾಗುವುದೆಂದರ್ಥ. ಒಟ್ಟಿನಲ್ಲಿ ಭಗವಂತ ತಾನು ಯಾವ ದೇಶವನ್ನು, ಯಾವ ಕಾಲವನ್ನು, ಯಾವುದೂ ಪರಿಣಾಮವನ್ನು ಅಂದರೆ ವಿಕಾರವನ್ನು ಮಾಡುವುದಿಲ್ಲ. ಅವರು ಎಲ್ಲದಕ್ಕೂ ಸ್ವಾಮಿಯಾಗಿರುವುದರಿಂದ, ಸ್ವತಂತ್ರನಾಗಿರುವುದರಿಂದ ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಜೀವರಿದ್ದರೂ ಭಗವಂತ ಸ್ವಾಮಿಯೇ ಆಗಿರುವುದರಿಂದ ಅವನಲ್ಲಿ ಯಾವ ಕಳಂಕವೂ ಇಲ್ಲ, ಅವನಲ್ಲಿ ಯಾವ ಊನತೆ ಇರುವುದಿಲ್ಲ, ಯಾವ ಹೆಚ್ಚುಗಾರಿಕೆ ಇರುವುದಿಲ್ಲ, ಏಕಪ್ರಕಾರವಾಗಿರುತ್ತಾನೆ ಅಂತ ತಿಳಿಯಬೇಕು. ಆದ್ದರಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಪುರಂದರ ವಿಠಲನ್ನು ಎಲ್ಲೆಲ್ಲಿ ನೋಡಿದ್ರು ಅವರು? ತಮ್ಮ ಹೃದಯದಲ್ಲೇ ನೋಡಿದರು, ಅವರ ಗುರುಗಳಲ್ಲಿ ನೋಡಿದರು, ಎಲ್ಲರಲ್ಲೂ ನೋಡಿದರು. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರು. ಕಂಡಲ್ಲೆಲ್ಲ ವಿಶ್ವರೂಪ ಅಂದರೆ ಯಾವುದು? ವ್ಯಾಪ್ತನಾಗಿರ್ತಕ್ಕಂಥ ರೂಪ ಅಂದ ಹೆಸರು. ತನ್ನಲ್ಲಿ ವ್ಯಾಪ್ತ, ಪರರಲ್ಲಿ ವ್ಯಾಪ್ತ, ಎಲ್ಲರಲ್ಲೂ ವ್ಯಾಪ್ತನಾಗಿರ್ತಕ್ಕಂಥ ವಿಶ್ವರೂಪ ಅವನೇ ವಿಶ್ವಂ ವಿಷ್ಣುವಶತ್ಕಾರ ಭೂತಭವ್ಯ ಭಗವತ್ ಪ್ರಭು ಎಂಬತಕ್ಕಂಥ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಕ್ಕಂಥ ಅನಂತ ಶಬ್ದಗಳಿಗೂ ವಾಚ್ಯನಾಗಿರ್ತಕ್ಕಂಥ ವಿಶ್ವನನ್ನು ಕಂಡರು.
ಆ ವಿಶ್ವ ಎಂಬತಕ್ಕಂಥದ್ದು ಕಣ್ಣಿನಲ್ಲಿ ನಾವು ಕಾಣುತ್ತೇವೆ, ಸಕಲ ಇಂದ್ರಿಯಗಳಲ್ಲೂ ಕಾಣುತ್ತೇವೆ. ಯಾವ ಇದರಲ್ಲಿದ್ದರೂ ಸಹ ಭಗವಂತ ಬಿಂಬರೂಪನಾಗಿ ನಮ್ಮಲ್ಲಿ ಇದ್ದಾನೆ. ಅವನಿಗೂ ವಿಶ್ವದಲ್ಲಿ ಕಣ್ಣಿನಲ್ಲಿ ಕಾಣತಕ್ಕಂಥ ವಿಶ್ವ ಪ್ರಾಜ್ಞ ತೇಜಸ ಯಾವ ರೂಪಗಳು ಸಹ ಭೇದವಿಲ್ಲ. ಈ ನಾವು ಭೇದವನ್ನು ಹೇಳ್ತಕ್ಕಂಥದ್ದು ಸ್ಥಾನದಿಂದ ಅಥವಾ ಕಾಲದಿಂದ. ಭಗವಂತ ಸ್ವಸ್ಥಾನಕ್ಕೂ ಮತ್ತು ದೇಶಕ್ಕೂ ಕಾಲಕ್ಕೂ ಅಭಿಮಾನಿಯಾಗಿ ನಿಯಾಮಕನಾಗಿದ್ದಾನೆ, ಪ್ರಭುವಾಗಿದ್ದಾನೆ. ಅವನ ನಿಯಂತ್ರಣದಲ್ಲಿರುವುದರಿಂದ, ಅವನ ಕೆಳಗಡೆ ಇದನ್ನು ಅಧೀನದಲ್ಲಿರುವುದರಿಂದ ಯಾವ ದೇಶವಾಗಲಿ, ಯಾವ ಕಾಲವಾಗಲಿ, ಯಾವ ಜೀವನಾಗಲಿ ಭಗವಂತನನ್ನು ಯಾವ ರೀತಿಯಾದ ವಿಕಾರವನ್ನು ಮಾಡೋಕ್ಕೆ ಶಕ್ಯವಿಲ್ಲವು. ಭಗವಂತ ಸ್ವತಃ ಪೂರ್ಣನಾದ್ದರಿಂದ ಎಂಬ ಅಮೂಲ್ಯ ತತ್ವವನ್ನು ತಿಳಿಯೋಕ್ಕೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸ್ ತಿಳಿಸಿಕೊಟ್ಟಿದ್ದಾರೆ. ಇಂತಹ ದಿವ್ಯ ಅಗಾಧ ಅರ್ಥವುಳ್ಳ ಅನೇಕ ಪ್ರಮೇಯದಿಂದ ಕೂಡಿರತಕ್ಕಂಥ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರೋಪದೇಶವನ್ನು ಮಾಡಿದ ಶ್ರೀ ಪುರಂದರದಾಸರಿಗೆ, ಇಂಥ ದಿವ್ಯ ಜ್ಞಾನ ಒದಗಿಸುವ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂದರೆ ಮುಕ್ತಿಮಿದೇಮ ಎಂದು ಹೇಳಿ, ಇಂತಹ ವಿಶೇಷ ಜ್ಞಾನ ಬಂದಿದ್ದಕ್ಕೆ ಸಾಧ್ಯವಾದದ್ದು ಈ ಮನುಷ್ಯ ಶರೀರ. ಈ ಮನುಷ್ಯ ಶರೀರ ದತ್ತವಾದದ್ದು ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪದಿಂದ. ತಂದೆ ತಾಯಿಗಳು ಬದುಕಿದ್ದು ಗುರು ಹಿರಿಯರ ಅನುಗ್ರಹ ರೂಪದಿಂದ. ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ಜೀವಿಸಿದ್ದರು, ಜೀವಿಸುತ್ತಾರೆ, ಜೀವಿಸಿದ್ದೇವೆ. ಇವರೂ ಸಹ ಭಾರತೀಪತಿ ವಾಯುದೇವರೇ ಮುಖ್ಯ. ಭಗವಂತನ ಆಜ್ಞಾ ಪ್ರಕಾರವಾಗಿ ಸರ್ವರಲ್ಲಿ ನಿಂತು ಈ ಜ್ಞಾನವನ್ನು ಸುಜ್ಞಾನವನ್ನು ಪ್ರಸಾರ ಮಾಡುತ್ತಿದ್ದಾರೆ ವಾಯುದೇವರು. ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಎಂದು ಇವರೆಲ್ಲರೂ ಸ್ಮರಣೆಯನ್ನು ಮಾಡುತ್ತಾ, ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಆದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಆ ಭಗವಂತನೇ ನನ್ನಲ್ಲೂ, ನಮ್ಮ ತಂದೆ ತಾಯಿಯಲ್ಲೂ, ಗುರು ಹಿರಿಯರಲ್ಲೂ, ತತ್ವಾಭಿಮಾನಿ ದೇವತೆಗಳಲ್ಲೂ ಮತ್ತು ಭಾರತೀಪತಿ ವಾಯುದೇವರಲ್ಲೂ ನಿಂತು ಈ ಕೆಲಸವನ್ನು ಮಾಡಿಸುತ್ತಿದ್ದಾನೆ. ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪದ ಹೆಸರೇ ಪುರಾಣ ಪುರುಷೋತ್ತಮ. ಆದ್ದರಿಂದ ಅವನು ಯಾವುದೇ ಸ್ಥಾನದಲ್ಲಿದ್ದರೂ ಅವನಿಗೆ ನ್ಯೂನತೆ ಎಂಬುದು ಇಲ್ಲ ಎಂಬತಕ್ಕಂಥ ಸಾರ್ವದೇಶಿಕ ಸಾರ್ವಕಾಲಿಕ ನಿಯಮವನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಅನುಭವಿಸಬೇಕು. ಭಗವಂತ ನಮ್ಮಲ್ಲೇ ಇದ್ದಾನೆ. ನಾವು ಎಲ್ಲೇ ಹೋಗಿದ್ದರೂ ಏನು ನೋಡಿದರೂ ನಮ್ಮಲ್ಲಿ ಭಗವಂತನ ನಾವು ನೋಡುವುದು. ಆದ್ದರಿಂದ ಭಗವಂತನ ಆರಾಧನೆ ಮಾಡೋದಕ್ಕೆ ಅತಿ ಸುಲಭವಾದ ಮಾರ್ಗ ಬಿಂಬೋಪಾಸನೆ. ಇಂತಹ ವಿಶೇಷ ಪ್ರಮೇಯವನ್ನು ಅನುಗ್ರಹಿಸುವ ಪುರಂದರದಾಸರಂತರ್ಯಾಮಿ ಭಗವಂತನಿಗೆ ಸರ್ವತಿರತಕ್ಕಂಥ ಭಗವಂತನಿಗೆ ಯಾವ ಸ್ಥಾನದಿಂದ ಭೇದ ಇಲ್ಲ ಎಂಬತಕ್ಕಂಥ ಮುಖ್ಯ ಪ್ರಮೇಯವನ್ನು ತಿಳಿದುಕೊಂಡು ಅವನನ್ನು ಭೂಯಿಷ್ಠ ಅಂತ ನಮ್ಮ ಮುಕ್ತಿ ಮಿದೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿ ಮಿದೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿ ಮಿದೇಮ ಎಂದು ಹೇಳಿ ನಾವು ಭಗವಂತನ ಬಿಂಬರೂಪಕ್ಕೆ ನಮಸ್ಕಾರ ಮಾಡಿದರೆ ವಿಶ್ವದಲ್ಲಿರತಕ್ಕಂಥ ಸಮಸ್ತ ಭಗವಂತನ ರೂಪಗಳಿಗೆ ನಮಸ್ಕಾರ ಮಾಡಿದಂತಾಗುತ್ತದೆ. ಬ್ರಹ್ಮಾಂಡದಲ್ಲಿರ್ತಕ್ಕಂಥ, ಬ್ರಹ್ಮಲೋಕದಲ್ಲಿರ್ತಕ್ಕಂಥ, ಕೈಲಾಸದಲ್ಲಿರ್ತಕ್ಕಂಥ, ಸ್ವರ್ಗಾದಿ ಲೋಕದಲ್ಲಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಮಾಡಿದಂತೆ ಆಗುತ್ತದೆ ಎಂಬ ದಿವ್ಯ ಅನುಸಂಧಾನದಿಂದ ನಾವು ಭೂಯಿಷ್ಠ ಅಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತೆ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಿಸು. ಹರಿ ಓಂ, ಹರಿ ಓಂ, ಹರಿ ಓಂ.